ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 60ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನೆಲ್ಲ ನೋಡಿದ್ದೀವಿ ರೀ. ಹಿಂದಿನ ಅವಧಿಯಲ್ಲಿ ಏನು ನೋಡ್ರಿ 61ನೇ ಪೇಜ್ನಲ್ಲಿರುವಂತಹ ಮಾಹಿತಿ ಬಗ್ಗೆ ನೋಡ್ರಿ 8.2 ಚೌಕಗಳು ಮತ್ತು ಆಯತಗಳು ಅಂದ್ರೆ ಏನ್ರಿ ನೋಡ್ರಿ. ಈಗ ಪರಿಧಿಯನ್ನು ಸರಳ ರೇಖೆಗಳಾಗಿ ಹೊಂದಿರುವ ಕೆಲವು ಸರಳ ಚಿತ್ರಗಳನ್ನು ಗಮನಿಸೋಣ. ನೋಡ್ರಿ ಇಲ್ಲಿ ಏನದಾವು ಸರಳ ರೇಖೆಗಳನ್ನ ಅದಾವು. ಸರಳ ರೇಖೆಗಳನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ಆಕೃತಿಗಳನ್ನ ಮಾಡ್ಕೋಬಹುದ್ರಿ. ಇದು ಚೌಕ ಐತಿ, ಇದ ಆಯತ ಐತಿ. ಚೌಕ ಇದು ಚೌಕ, ಇದು ಚೌಕ, ಇದು ಚೌಕ, ಇದು ಚೌಕ, ಇದೇನೈತ್ರಿ ಇದ ಆಯತ ಐತಿ. ಹಾಗಾದ್ರೆ ಮುಂದ್ ನೋಡ್ರಿ ಏನ್ ಕೊಟ್ಟಾರು ನೋಡ್ರಿ. ಇವು ಯಾವ ಆಕೃತಿಗಳು? ಹೌದು, ನಿಮಗೆ ಪರಿಚಯವಾಗಿರುವ ಚೌಕಗಳು, ಇನ್ನೊಂದ ಆಯತಗಳು ಅಂದ್ರೆ ಇದು 1, ಇದು 2, ಇದು 3, ಇದು 4 ಇವು ಚೌಕಗಳು ರೀ. ಇದೊಂದು ಏನೈತಲ್ಲ ಇದ ಆಯತ. ನೋಡ್ರಿ ಅವು ಹೇಗೆ ಚೌಕ ಅಥವಾ ಆಯತವಾಗುತ್ತವೆ ಅಂದ್ರ ಇವನ್ ಚೌಕ ಅಥವಾ ಆಯತವನ್ನು ಹೆಂಗ್ ಅಂತೀರಿ ಅಂತ ಅಂತಾರೆ. ನೋಡ್ರಿ ABCD ಆಯತವನ್ನು ಪರಿಗಣಿಸಿ. ಇಲ್ಲೊಂದು ಏನೈತಿ, ಒಂದು ಆಯತ ಐತಿ. ಇದರದ ABCD ಒಂದು ಆಯತ ಅಂತ ಪರಿಗಣಿಸೋಣ. ಪರಿಗಣಿಸಿ. ABCD ಬಿಂದುಗಳು ಆಯತದ ಮೂಲೆಗಳಾಗಿವೆ. ಇಲ್ಲೊಂದು ಮೂಲೆ ಬರ್ತೈತ್ರಿ, ಇದು ಒಂದು ಮೂಲೆ ಬರ್ತೈತಿ, ಇದು ಒಂದು ಮೂಲೆ ಬರ್ತೈತಿ, ಡಿ ಅನ್ನೋದು ಒಂದು ಮೂಲೆ ಆಕೈತಿ. ಇವ ಮೂಲೆಗಳು ಅಂತ ಹೇಳ್ತಾರೋ. ಮೂಲೆಗಳು AB, ಎದಿಂದ ಬಿ, ಬಿ ದಿಂದ ಸಿ, ಸಿ ದಿಂದ ಡಿ, ಡಿ ದಿಂದ ಎ. ಇವೇನ್ರಿ ರೇಖೆಗಳು, ಅದರ ಬಾಹುಗಳು. ಇದೊಂದು ರೇಖೆ ಅನ್ಬೋದ್ರಿ, ಅದರ ಬಾಹುಗಳು ಅಂದ್ರ ರೀ AB ಒಂದು ಬಾಹು, BC ಒಂದು ಬಾಹು, CD ಒಂದು ಬಾಹು, DA ಒಂದು ಬಾಹು ಅಂತ ಕಲ್ತೀವಿ. ಇನ್ನ ಇಲ್ಲಿ ಕೋನ ರಚನೆ ಅಂತ ತಿಳ್ಕೊರಿ. ಇದಕ್ ಕೋನ A ಅಂತೀವಿ, ಇದಕ್ ಕೋನ B ಅಂತೀವ್ರಿ, ಇದಕ್ ಕೋನ C ಅಂತೀವಿ, ಇದಕ್ ಕೋನ D ಅಂತೀವಿ. ಈ ರೀತಿಯಾಗಿ ಕೋನಗಳು ರಚನೆ ಆಕಾವ. ಇನ್ ನೋಡ್ರಿ ಇಲ್ಲಿ ಬಣ್ಣದಲ್ಲಿರುವ AB ಮತ್ತು CD ನೋಡ್ರಿ, ಇದು ಎ ರೀ, AB ರೀ, AB ಬಾಹು, ಇದ CD ಬಾಹು, ಈ ಬಾಹು ಅಂದ್ರ ಈ ಬಾಹು, ಈ ಬಾಹು ಮಾತಾಡಕತ್ತೀವ್ರಿ ನಾವು. ಇವೇನದಾವ್ರಿ ಅಭಿಮುಖ ಅದಾವು. ಅಭಿಮುಖ ಅಂದ್ರೆ ಏನ್ರಿ, ಎದರ ಬದ್ರ ನೀವು ನಿತ್ತ ಬೆಳಕ ನಿಮ್ ಮುಂದೆ ಏನ್ ಕಾಣ್ತೈತಿರಲ್ಲ ಇದನ್ನ ಅಭಿಮುಖ ಅಂತೀವಿ ನಾವು ಎನ್ನುತ್ತೇವೆ. ಏಕೆಂದರೆ ಅವು ಪರಸ್ಪರ ಎದುರು ಬದರಾಗಿವೆ. ಅಂದ್ರ ರೀ ನೀವು ನಿತ್ರ ತಿಳ್ಕೊರಿ, ನೀವು ಕಂಡ್ಯಾಳ ಮುಂದೆ ನಿಲ್ತೀರಿ, ನಿಮ್ ಮುಂದ ಕಂಡ್ಯಾಳ ಇರ್ತೈತಿ, ಇದಕ್ಕ ನಾವು ಅಭಿಮುಖವಾಗಿ ಅಂತೀವಿ. ಅದೇ ರೀತಿ AD ಮತ್ತ BC ಇದೊಂದು ಅಭಿಮುಖ. ಈಗ ABಗೆ CD ಅಭಿಮುಖ ಆತಂದ್ರ ADಗೆ BC ಅಭಿಮುಖ ಆಕೈತಿ ಅಂತ ಅನ್ನತಾರ ಅವ್ರ. ನೋಡ್ರಿ ಇನ್ನ ಒಂದು ಆಯತದೊಳಗೆ ಏನೇನು ಲಕ್ಷಣಗಳು ಇರ್ತಾವ್ರಿ. ಆಯತ ಒಳಗ ಅಭಿಮುಖ ಬಾಹುಗಳ ಉದ್ದಗಳು ಸಮನಾಗಿರುತ್ತವೆ. ಅಂದ್ರ ನೋಡ್ರಿ ಇವೆರಡು ಅಭಿಮುಖ ಬಾಹುಗಳಾದ್ರಿ. ABಗೆ CD ಅನ್ನೋದು ಅಭಿಮುಖ ಬಾಹು. ಅಂದ್ರ ಈ ಬಾಹುಗಳ ಉದ್ದ ಏನಿರ್ತೈತಿ ಸೇಮ್ ಇರ್ತೈತ. ಮತ್ತೇನಿರ್ತೈತ್ರಿ, ಎಲ್ಲಾ ಕೋನಗಳು 90 ಡಿಗ್ರಿಗಳಾಗಿ ಇರ್ತಾವು. ನೋಡ್ರಿ ಇಲ್ಲಿ ಏನ್ ಕೋನ ಉಂಟಾಗತೈತಿ, ಒಂದು ಲಂಬಕೋನ ಉಂಟಾಗತೈತಿ, ಇಲ್ಲಿ ಲಂಬಕೋನ ಉಂಟಾಗತೈತಿ, ಇಲ್ಲಿ ಲಂಬಕೋನ ಉಂಟಾಗತೈತಿ, ಇಲ್ಲಿ ಲಂಬಕೋನ ಉಂಟಾಗತೈತಿ. 4 ಮೂಲೆ ಒಳಗ 90 ಡಿಗ್ರಿ ಉಂಟಾಗತೈತಿ. ಇನ್ ನೋಡ್ರಿ ಆಯತಗಳಂತೆ ಒಂದು ಚೌಕದ ಮೂಲೆ ಮತ್ತು ಬಾಹುಗಳ ಇದೇ ರೀತಿ ವ್ಯಾಖ್ಯಾನಿಸಲಾಗುತ್ತದೆ. ಚೌಕವು ಈಗ ಗುಣಲಕ್ಷಣಗಳನ್ನು ಹೊಂದಿದೆ. ಚೌಕ ಯಾವ ಗುಣಲಕ್ಷಣ ಹೊಂದೈತ್ರಿ ಅಂತ ಅನ್ನತಾರ. ನೋಡ್ರಿ ಎಲ್ಲಾ ಬಾಹುಗಳು ಸಮನಾಗಿರ್ತಾವು ಮತ್ತು ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತವೆ. ನೋಡ್ರಿ ಇಲ್ಲಿ ಏನ್ ಅನ್ಬೋದು, ಇದನ್ನ ಚೌಕ ಅನ್ಬೋದು. ಇಲ್ಲಿ ನೋಡ್ರಿ ಇದೊಂದು ಲಂಬವಾಗೈತಿ, ಇದು ಲಂಬವಾಗೈತಿ, ಇದು ಲಂಬವಾಗೈತಿ, ಇದು ಲಂಬವಾಗೈತಿ. ಮತ್ತ ಈ 4 ಬಾಹುವಿನ ಉದ್ದ ಏನೈತ್ರಿ ಸಮ ಅದಾವು. ಇದು ಸಮ ಐತಿ, ಇದು ಸಮ ಐತಿ, ಇದು ಸಮ. 4 ಬಾಹುಗಳು ಸಮನಾಗಿರ್ತಾವು ಅಂತ ಹೇಳ್ಯಾರ. ನೋಡ್ರಿ ಇನ್ನು ಚಿತ್ರ 8.4 ನಲ್ಲಿರುವ ಆಯತವನ್ನು ಮತ್ತು ಅದನ್ನ ಹೆಸರುಗಳನ್ನು ಗಮನಿಸಿ. ABCD ಈ ಆಯತ ಬೇರೆ ಬೇರೆ ವಿಧಾನದಲ್ಲೂ ಹೆಸರಿಸಬಹುದ್ರಿ ನಾವು. BCDA ಅಥವಾ CDAB ಅಥವಾ DABC, ADCB, DCBA, CBAD ಮತ್ತು BADC. ಹಾಗಾದರೆ ಒಂದು ಆಯತವನ್ನು ಯಾವುದೇ ವಿವಿಧ ಮೂಲೆಗಳನ್ನ ಜೋಡಿಸುವುದು ಮೂಲಕ ಹೆಸರಿಸಬಹುದೇ? ಇಲ್ಲ. ನಾವ ನೋಡ್ರಿ ಇದೊಂದು ಆಯತ ಐತಿ, ಇದೊಂದು ಆಯತ ಐತಿ. ಇದನ್ನ ಹೆಸರಿಸ್ಬೇಕಂದ್ರ ABCD ನ ಅನ್ಬೇಕ್ರಿ.
ಎ ಸಿ ಬಿ ಡಿ ಹಿಂಗೆ ಅನ್ನಕ್ಕೆ ಬರಂಗಿಲ್ಲ, ಎತ್ತಬೇಕಾದ ಅನ್ನೋಂಗಿಲ್ಲ ರೀ. ಒಂದು ಎ ಬಿ ಸಿ ಡಿ ಅನ್ರಿ, ಇಲ್ಲಾಗಿತ್ತಂದ್ರೆ ಏನು ಮಾಡ್ರಿ ಬಿ ಸಿ ಡಿ ಎ ಅನ್ರಿ, ಈ ರೀತಿಯಾಗಿ ಅನ್ಬೇಕಾಕತಿ. ಅದನ್ನ ಅವ್ರು ಏನು ಅನ್ನತ್ತಾರೆ, ಹಂಗೆ ಬೇಕಾದ್ರೆ ಜೋಡ್ಸಕ್ಕೆ ಬರಂಗಿಲ್ಲ. ಉದಾಹರಣೆಗೆ ಎ ಬಿ ಸಿ ಡಿ ಅಥವಾ ಎ ಸಿ ಬಿ ಡಿ, ಎ ಸಿ ನೋಡ್ರಿ ಎ ಸಿ ಬಿ ಡಿ, ಎ ಸಿ ಬಿ ಡಿ ಬರಂಗಿಲ್ಲ ಹಂಗೆ ನೋಡ್ರಿ. ಎ ಬಿ ಡಿ ಸಿನೂ ಬರಂಗಿಲ್ಲ. ಅದಕ್ಕೆ ಏನದಾವು ನೋಡ್ರಿ ಎಂದು ಹೆಸರಿಸುವಂತಿಲ್ಲ. ಯಾವ ಹೆಸರುಗಳು ಕೂಡಬಹುದು ಅಥವಾ ಕೂಡಬಾರದು ಎಂಬುದನ್ನು ನೀವು ಗಮನಿಸಬಲ್ಲಿರಾ. ಇಲ್ಲೊಂದು ಇದನ್ನು ಕೊಟ್ಟರೆ ನೋಡ್ರಿ, ಸರಿಯಾದ ಹೆಸರಿನಲ್ಲಿ ಯಾವುದೇ ಮೂಲೆಗಳಿಂದ ಆರಂಭಿಸಿದರೂ ಮೂಲೆಗಳು ಆಯತದ ಸುತ್ತಲೂ ಚಲಿಸುವ ಒಂದು ಕ್ರಮದಲ್ಲಿರುತ್ತವೆ. ಅಂದ್ರೆ ಒಂದು ಸ್ಟಾರ್ಟ್ ಮಾಡಿರೋ ತಿಳ್ಕೊರಿ ಒಂದು ಕ್ರಮದಲ್ಲಿ ಇರಬೇಕು. ಇವುಗಳಲ್ಲಿ ಯಾವುದು ಚೌಕದ ಹೆಸರಲ್ಲ, ಹೆಸರು ಅಲ್ಲ ಅಂತಾರ್ರಿ. ನೋಡ್ರಿ ಮೊದಲು ಏನೈತಿ ಪಿ ಕ್ಯೂ ಆರ್ ಎಸ್ ಐತಿ ನೋಡ್ರಿ, ಪಿ ಕ್ಯೂ ಆರ್ ಎಸ್. ಇಲ್ಲೇನೈತಿ ಪಿ ಕ್ಯೂ ಎಸ್ ಆರ್ ಐತಿ. ಇದ ಹಂಗೆ ನೋಡ್ರಿ ಏನಾಗಬೇಕು, ಪಿ ಕ್ಯೂ ಆರ್ ಎಸ್ ಆಗ್ಬೇಕು. ಹಂಗಾರೆ ಇದಲ್ರಿ, ಇದ ತಪ್ಪೈತಿ, ಇದು ಹೆಸರು ತಪ್ಪೈತಿ. ನೋಡ್ರಿ ಎಸ್ ಪಿ ಕ್ಯೂ ಆರ್ ಐತಿ, ಎಸ್ ಪಿ ಕ್ಯೂ ಆರ್ ಇದು ಕರೆಕ್ಟ್ ಐತ್ರಿ. ಆರ್ ಎಸ್ ಪಿ ಕ್ಯೂ, ಆರ್ ಎಸ್ ಪಿ ಕ್ಯೂ ಇದು ಕರೆಕ್ಟ್ ಐತ್ರಿ. ಇನ್ನು ಪಿ ಕ್ಯೂ ಆರ್ ಎಸ್, ಪಿ ಕ್ಯೂ ಆರ್ ಎಸ್ ಇದು ಕರೆಕ್ಟ್ ಐತಿ. ಹಂಗಾರೆ ಇದ್ರೊಳಗೆ ಯಾವ ತಪ್ಪೈತಿ ಅಂತ ಕೇಳ್ಯಾರ, ಒಂದೇದ ತಪ್ಪೈತಿ. ಇನ್ನು ನೆಕ್ಸ್ಟ್ ತಿರುಗಿಸಿದ ಚೌಕ ಮತ್ತು ಆಯತಗಳು ಅಂದಾರೆ. ಅಂದ್ರೆ ರೀ ಈ ಚೌಕ ಇರ್ತಾವ್ರಿ, ಈ ಚೌಕ ಈ ರೀತಿಯಾಗಿತ್ತು, ಇದನ್ನ ಈ ರೀತಿಯಾಗಿ ತಿರುಸುದ ಎಲ್ಲ ಬಾಹುಗಳ ಉದ್ದ ಸಮನಾಗಿರುವ ಎಲ್ಲ ಕೋನಗಳು 90 ಡಿಗ್ರಿ ಸಮವಿರುವ ಒಂದು ಚೌಕದ ಹಾಳೆಯಿಂದ ಅದನ್ನು ಚಿತ್ರದಲ್ಲಿರುವಂತೆ ತಿರುಗಿಸಲಾಗಿದೆ. ಇದು ಇನ್ನೂ ಚೌಕವಾಗಿರುತ್ತದೆಯೇ? ಹೌದ್ರಿ, ಚೌಕ ಆಗಿರ್ತತಿ, ಏನೇನೋ ಚೇಂಜ್ ಆಗಿರಂಗಿಲ್ಲ ಅದ್ರೊಳಗ. ಹಾಳೆಯನ್ನು ತಿರುಗಿಸಿದರೂ ಅದು ಚೌಕದ ಗುಣಲಕ್ಷಣಗಳನ್ನು ಪಾಲಿಸುತ್ತವೆ ಎಂಬುದನ್ನು ಪರೀಕ್ಷಿಸೋಣ. ಎಲ್ಲ ಬಾಹುಗಳು ಇನ್ನೂ ಸಮನಾಗಿವೆಯೇ? ಹೌದ್ರಿ, ನೋಡ್ರಿ ಇಲ್ಲಿ ಬಾಹುಗಳ ಇದು ಬಾಹುಗಳ ಸಮ ಅದಾವು, ಇಲ್ಲಿ ಬಾಹುಗಳ ಸಮ ಇದಾವ್ರಲ್ಲ, ಇಲ್ಲಿ ಏನು ಚೇಂಜ್ ಆಗಿಲ್ಲ. ಹಂಗಾರೆ ಎಲ್ಲ ಕೋನಗಳು ಸಮ ಅದಾವು. ಇಲ್ಲಿ ಎಷ್ಟು ಕೋನ ಆಗತ್ತಿರ್ಲ, ಇಲ್ಲಿ ಎಷ್ಟು ಕೋನ ಆಗತತಿ, ಇಲ್ಲಿ 90 ಡಿಗ್ರಿನ ಆಗತತಿ. ಈ ರೀತಿಯಾಗಿ ಕೋನಗಳು ಉಂಟಾಕಾವು. ಇನ್ನು ಮುಂದೆ ನೋಡ್ರಿ ಏನಾಕೈತೆ ಅಂದ್ರೆ ಒಂದು ಚೌಕವನ್ನು ತಿರುಗಿಸುವುದರಿಂದ ಅದರ ಉದ್ದ ಮತ್ತು ಕೋನಗಳು ಬದಲಾಗುವುದಿಲ್ಲ. ತಿರುಗಿಸಿದ ಆಕೃತಿಯು ಚೌಕದ 2 ಲಕ್ಷಣಗಳನ್ನು ಪಾಲಿಸುತ್ತವೆ, ಆದ್ದರಿಂದ ಇದು ಚೌಕವಾಗಿದೆ. ಇದೇ ಕಾರಣದಿಂದಾಗಿ ತಿರುಗಿಸಿದ ಆಯತವು ಆಯತವಾಗಿಯೇ ಇರುತ್ತದೆ. ಈ ರೀತಿಯಾಗಿ ನಾವು ಹೇಳ್ಬೋದು. ಇದೊಂದು ಆಯತ ರೀ. ನೀವು ಆಯತ ತಗೋರಿ, ಚೌಕ ತಗೋರಿ, ಯಾವ್ದು ಬೇಕಾದ್ರೂ ತಗೋರಿ, ನೀವು ಹೆಂಗೆ ಬೇಕಾದ್ರೂ ತಿರುಗಿಸಿರೋನು ಅದರದ ಬಾಹುಗಳ ಅಳತೆ ಚೇಂಜ್ ಆಗಂಗಿಲ್ಲ ರೀ, ಮತ್ತು ಅದ್ರೊಳಗೆ ಕೋನಗಳು ಚೇಂಜ್ ಆಗಂಗಿಲ್ಲ. ಇನ್ನು ಲೆಕ್ಕಾಚಾರ ಮಾಡೈತಿ ನೋಡ್ರಿ. ಚುಕ್ಕೆ ಹಾಳೆಯಲ್ಲಿ ಆಯತ ಮತ್ತು 4 ಚೌಕಗಳನ್ನು ರಚಿಸಿ. ಆಯತದ ಸುತ್ತಲೂ ಸಮ್ಮಿತೀಯವಾಗಿ ಚೌಕಗಳು ಇರುವಂತೆ ಚಿತ್ರವನ್ನು ರಚಿಸಲು ನೀವೇನು ಮಾಡುವಿರಿ? ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಅಂತಾರೆ. ಅಂದ್ರೆ ಸಮ್ಮಿತೀಯವಾಗಿ ಅಂದ್ರೆ ರೀ, ಅಂದ್ರೆ ಒಂದು ಸಮಾನಾಂತರದಲ್ಲಿ, ಅಂದ್ರೆ ಒಂದು ಆಯತ ಇತ್ತು ತಿಳ್ಕೊರಿ, 4 ಚೌಕಗಳು ಬರ್ತಾವು. ಇದೊಂದು ಆಯತ ಐತ್ರಿ, ಇದು ಆಯತ ಐತ ತಿಳ್ಕೊರಿ, ಇಲ್ಲಿ ಚೌಕಗಳು ಬರ್ತಾವ್ರಲ್ಲ, ಇವೇನಿರ್ಬೇಕು, ಈ ಆಯತಕ್ಕೆ ಸಮಾಂತರವಾಗಿರ್ಬೇಕು. ಅಂದ್ರೆ ಇವು 4 ಏನಿರ್ಬೇಕು, ಒಂದು ಡಿಸ್ಟೆನ್ಸ್ ಒಳಗೆ ಇರಬೇಕು. ನೀವು ಅದಕ್ಕೆ ಏನು ಮಾಡ್ತೀರಿ ಅಂದರೆ ಮೊದಲು ಏನು ಮಾಡ್ತೀವ್ರಿ, ನಾವು ಮೂಲಿಗೆ ತೊಗೊಂಡ್ಬಿಡ್ನು ನೋಡ್ರಿ. ಅದನ್ನ ಹೆಂಗೆ ತೊಗೊಂಡ್ರೆ ಈ ರೀತಿಯಾಗಿ ನಿಮ್ಗೆ ಹಾಳೆ ಐತ್ರಿ, ಲಾಸ್ಟ್ ಪೇಜ್ ಒಳಗೆ, ಪುಸ್ತಕದ ಲಾಸ್ಟ್ ಪೇಜ್ ಒಳಗೆ ಹಾಳೆ ಐತಿ. ಏನು ಮಾಡ್ರಿ, ಪೂರ ಲಾಸ್ಟ್ ಏನೈತಿರಲ್ಲ ಅಲ್ಲಿ ಏನು ಮಾಡ್ರಿ, ಪೂರ ದಂಡಿಗೆ ಏನು ಪೇಜ್ ದಂಡಿಗೆ ಇರ್ತೈತಿರಲ್ಲ, ಅದು ಎಲ್ಲಿ ಐತಿಲ್ಲ ಅಲ್ಲೊಂದು ಚೌಕ್ ತಗೋರಿ. ಅದ್ರ ಪೂರ ಲಾಸ್ಟಿಗೆ ಇಲ್ಲೊಂದು ಚೌಕ್ ತಗೋರಿ, ಇಲ್ಲೊಂದು ಚೌಕ್ ತಗೋರಿ. ಇನ್ನು ನಡು ಏನು ಮಾಡ್ರಿ, ನಡು ಒಂದು ಈ ರೀತಿಯಾಗಿ ಆಯತನ ತೆಗೆದು ಬಿಡ್ರಿ, ಮುಗಿದೋಕೈತಿ. ಈ ರೀತಿಯಾಗಿ ತೆಗೀರಿ. ಇನ್ನು ನೋಡ್ರಿ, ಈ ಮುಂದಿನವುಗಳಲ್ಲಿ ಯಾವುದಾದರೂ ಚೌಕಗಳಿವೆ ಎಂಬುದನ್ನು ಪತ್ತೆ ಹಚ್ಚಿ ಅಗತ್ಯವಿದ್ದಲ್ಲಿ ಅಳತೆ ಪಟ್ಟಿಯನ್ನು ಯೂಸ್ ಮಾಡ್ರಿ ಅಂದಾರ. ಇದ್ರೊಳಗೆ ಯಾವ್ದು ಚೌಕ ಐತಿ ಅಂತ ನಾವು ಡೈರೆಕ್ಟ್ ನೋಡೋದ್ರ ಮೂಲಕ ಹೇಳ್ಬೋದು. ಇನ್ನು ನೋಡ್ರಿ, ಯೋಚಿಸಿ. ಮೇಲಿನ ಚಿತ್ರಗಳಲ್ಲಿ ಯಾವುದು ಅಳತೆಯ ಉಪಕರಣಗಳನ್ನು ಬಳಸದೆ ಆಕೃತಿಗಳ ಬಾಹುಗಳ ಸಮವಾಗಿವೆಯೇ ಅಥವಾ ಇಲ್ಲವೇ? ಕೋನಗಳು ಲಂಬಕೋನವಾಗಿವೆ ಅಥವಾ ಇಲ್ಲವೇ ಎಂಬುದಕ್ಕೆ ಕಾರಣ ಕೊಡಲು ಸಾಧ್ಯವೇ? ಚುಕ್ಕಿ ಹಾಳೆಯಲ್ಲಿ
ಕೆಲವು ಮೂಲೆಗಳು ಸ್ಥಾನವನ್ನು ನೋಡುವುದರಿಂದ ಇದನ್ನು ಮಾಡಬಹುದೇ? ಅಂದ್ರೆ ಚುಕ್ಕಿ ಇದ್ರೊಳಗೆ ಡೈರೆಕ್ಟ್ ನೋಡುವುದರಿಂದ ಗೊತ್ತಾಕತಿನ ಕೇಳ್ಯಾರ. ಈ ರೀತಿಯಾಗಿ ಕ್ವಶನ್ಗಳದಾವು ನೋಡೋಣ್ರಿ. ಇಲ್ಲಿ ನಮಗೊಂದು ಗೊತ್ತಾಕತಿ ನೋಡ್ರಿ, ಹಿಂಗೆ ಎಷ್ಟು ಇರ್ತೈತಿರಲ್ಲ ಹಿಂಗೂ ಅಷ್ಟೇ ಇದ್ದು ಅಂದ್ರೆ ಅದಷ್ಟ ಅಂದ್ರೆ ಹಿಂಗೆ ಎಷ್ಟು ಚುಕ್ಕಿ ಇರ್ತೈತಿ, ಉದ್ದ ಎಷ್ಟು ಚುಕ್ಕಿ ಇರ್ತೈತಿಲ್ಲ ಅಡ್ಡ ಅಷ್ಟು ಚುಕ್ಕಿ ಇದ್ದು ಅಂದ್ರೆ ಅದೊಂದು ಚೌಕ ಅಂತೀವಿ ನಾವು. ಇದು ಆಯತ್ರ ಐತ್ರಿ, ಇದನ್ನ ಡೈರೆಕ್ಟ್ ಅಲ್ಲ ಅಂತ ಅನ್ಬೋದು. ಈಗ ನೋಡ್ರಿ, ಇದು 1 2 3 4 5 6 7 8 9 ನೋಡ್ರಿ, 1 2 3 4 5 6 7 8 9 10 11 ಐತಿ. ಹಂಗಾರ ಇದು ಆಗಂಗಿಲ್ರಿ. ನೋಡ್ರಿ, ಇದ 1 2 3 4 5 6 7 1 2 3 4 5 6 7 8 9 ಹಂಗಾರೆ ಇದು ಆಗಂಗಿಲ್ಲ. ನೋಡ್ರಿ, ಇದು 1 2 3 4 5 6 7 8 9 1 2 3 4 5 6 7 8 9 ಹಂಗಾರ ಇದಾಕತಿ. ಅಡ್ಡು ಅಷ್ಟೈತಿ, ಉದ್ದು ಅಷ್ಟೈತಿ. ಇನ್ನು ಕೆಳಗಿನ ಇವು ಪ್ರಶ್ನೆಗಳನ್ನ ಹೆಂಗೆ ಬರಿಬೋದು ಅಂತ ನೋಡ್ರಿ. ಎ ಆಕೃತಿ ಐತಿ, ಬಿ ಆಕೃತಿ ಐತಿ, ಸಿ ಆಕೃತಿ ಐತಿ. ಅಳತೆಗಳ ಉಪಕರಣಗಳನ್ನು ಉಪಯೋಗಿಸಿ ಆಕೃತಿಗಳ ಬಾಹುಗಳು ಸಮವಾಗಿವೆ. ಅಂದ್ರೆ ಅಳತೆ ಪಟ್ಟಿಯನ್ನ ಯೂಸ್ ಮಾಡ್ಕೊಂಡ ಬಾಹುಗಳು ಸಮ ಅದಾವೇನಂತ ನೋಡೋದು. ಹೌದು, ಸಮನಾಗಿ. ಒಂದನೇ ಆಕೃತಿ ಏನೈತಿ, ಹೌದು ಸಮನಾಗಿದೆ. ಏಕೆಂದರೆ ರೇಖೆಯು ಚುಕ್ಕೆಗಳ ಮೇಲೈತಿ. ರೇಖೆಗಳು ಎಲ್ಲ ಏನ್ ರೇಖೆಗಳು ಅದಾವ್ರಲ್ಲ ಇವು ಚುಕ್ಕಿಗಳ ಮೇಲೆ ಅದಾವು ಅನ್ಬೋದು. ಇನ್ನು ನೋಡ್ರಿ, ಈ ಸೆಕೆಂಡ್ ಕ್ವಶನ್ ಏನ್ ಕೇಳ್ಯಾರ ಇಲ್ಲಿ, ಕೋನಗಳು ಲಂಬ ಕೋನಗಳಾಗಿವೆ. ಕೋನಗಳು ಸಮನಾಗಿದೆ. ಅಡ್ಡ ಮತ್ತು ಕಂಬ ಸಾಲುಗಳಲ್ಲಿ ಚುಕ್ಕೆಗಳು ಸಮನಾಗಿದೆ. ಕೋನಗಳ ಎಲ್ಲ ಕೋನಗಳಲ್ಲಿ ಇಲ್ಲಿ ಕೋನಗಳು ಇಲ್ಲಿ ಕೋನ ಸಮ ಅದಾವೇನು ಕೇಳತ್ತಾರ. ಈ ರೀತಿಯಾಗಿ ಬರೀರಿ. ಇನ್ನು ಚುಕ್ಕಿ ಹಾಳೆಯಲ್ಲಿ ಕೆಲವು ಮೂಲೆಗಳ ಸ್ಥಾನವನ್ನು ನೋಡುವುದರಿಂದ ಮಾಡಬಹುದೇ ಅಂತ ಕೇಳ್ಯಾರ. ಅಂದ್ರ ಆ ಚುಕ್ಕಿ ಹಾಳೆಯನ್ನು ನೋಡುವುದರ ಮೂಲಕ ಅದು ಚೌಕ ಐತಿ ಇಲ್ಲೋ ಅಂತ ಹೇಳ್ಬೋದೇನಂತ. ಹೌದು, ಏಕೆಂದರೆ ಮೂಲೆಗಳು ಸಮನಾಗಿದೆ. ನೋಡ್ರಿ, ಇಲ್ಲಿ ನಾವು ನೋಡುದ್ರ ಮೂಲಕ ಡೈರೆಕ್ಟ್ ಹೇಳ್ಬೋದು. ಯಾಕಂದ್ರ ಇಲ್ಲಿ ಮೂಲೆ ಸಮ ಆದಂಗೆ ಕಾಣತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ರ ಮುಂದೆ ಇಲ್ಲಿ ಒಂದು ಗ್ಯಾಪ್ ಐತಿ, ಇಲ್ಲಿ ಒಂದ್ರ ಗ್ಯಾಪ್ ಐತಿ, ಇಲ್ಲಿ ಒಂದು ಗ್ಯಾಪ್ ಐತಿ. ಎಲ್ಲಿ ಅಡ್ಡ ಅದು ಹೋಗಿಲ್ಲ, ಈ ರೀತಿಯಾಗಿ ಹೋಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ವಲ್ಪ ದೊಡ್ಡದು ಕಾಣ್ತೈತಿ, ಇಲ್ಲೊಂದು ಸ್ವಲ್ಪ ಸಣ್ಣದು ಕಾಣ್ತೈತಿ. ಇದು ಸೇಮ್ ರೀ, ಇದು ದೊಡ್ಡದ. ಇಲ್ಲಿ ಏನೈತಿ 90 ಡಿಗ್ರಿ ಐತಿ, ಆದ್ರೆ ಏನೈತಿ ಇದು ಆಯತ ಐತಿ, ಅದು ಬರಂಗಿಲ್ಲ. ನೀವು ಈ ರೀತಿಯಾಗಿ ಬಿ ಸಿ ಡಿ ಅನ್ನ ಈ ರೀತಿಯಾಗಿ ಬರಿಬಹುದು. ನಿಮಗೆ ಬ್ಯಾಡ್ ಆಗಿತ್ತಪ್ಪ, ಇದೆಲ್ಲ ನಿಮಗೆ ಬ್ಯಾಡ್ ಆಗಿತ್ತು ಅಂದ್ರೆ ಡೈರೆಕ್ಟ್ ನೀವು ಏನ ಚೌಕ ಆಗೈತಿ ಅಂತಾನು ಬರಿಬಹುದು. ನೀವು ಈ ರೀತಿಯಾಗಿ ಕೋಷ್ಟಕ ಹಾಕಿ ಬರೀರಿ, ಚಲೋ ಆಕೈತಿ. ಇನ್ನು ಮೂರನೇ ಪ್ರಶ್ನೆ ರೀ, ಚುಕ್ಕೆ ಹಾಳೆಯಲ್ಲಿ ಕನಿಷ್ಠ 3 ತಿರುಗಿಸಿದ ಚೌಕ ಮತ್ತು ಆಯತಗಳನ್ನ ರಚಿಸಬೇಕಂತ. ಅಂದ್ರೆ ತಿರುಗಿಸಿದ ಚೌಕಗಳನ್ನ ರಚಿಸಬೇಕಂತ. ಇವುಗಳ ಮೂಲೆಗಳು ಚುಕ್ಕಿಗಳ ಮೇಲೆ ಇರುವಂತೆ ರಚಿಸಿ. ಅಂದ್ರೆ ಇವು ಮೂಲೆಗಳು ಏನಿರ್ತಾವಲ್ಲ ಈ ರೀತಿಯಾಗಿ ಇದೊಂದು ಆಯತ ಐತೆ ತಿಳ್ಕೊರಿ. ಇದೊಂದು ಆಯತ ಐತಿ. ಈ ಮೂಲೆಗಳು ಬಿಂದುಗಳ ಮೇಲೆ ಇರಬೇಕು, ಚುಕ್ಕಿಗಳ ಮೇಲೆ ಇರಬೇಕು. ಚೌಕ ಮತ್ತು ಆಯತಗಳನ್ನು ಕ್ರಮವಾಗಿ ಅವುಗಳ ಗುಣಲಕ್ಷಣವನ್ನು ಪಾಲಿಸುತ್ತವೆ ಎಂಬುದನ್ನು ಪರಿಶೀಲಿಸಿ ಅಂತಾರೆ. ನೋಡ್ರಿ, ಇದೇನೈತಿ ಚೌಕ ಅದಾವ್ರಿ. ಇದು ನೋಡ್ರಿ, ಇದು 1 2 3, ಇದು 1 2 3, ಇದು 1 2 3, ಈ ರೀತಿಯಾಗಿ 3 ಅದಾವ್ರಿ. ಇಲ್ಲಿ ಐತಿ, ಇಲ್ಲಿ ಐತಿ. ನೀವು ಈ ರೀತಿಯಾಗಿ ತೆಗೀರಿ. ಹಂಗಾದ್ರೆ ಏನ್ ಬರಿಬೋದ್ರಿ ಇಲ್ಲಿ ನಾವು, ಅವುಗಳು ಗುಣಲಕ್ಷಣಗಳನ್ನು ಪಾಲಿಸುತ್ತವೆಯೇ ಅಂತ ಐತ್ರಿ. ಹಂಗಾರ ಇಲ್ಲೇನು ಬರಿಬಹುದು, ಚೌಕವು ಗುಣಲಕ್ಷಣಗಳನ್ನ ಪಾಲಿಸುತ್ತವೆ. ನೀವೇನ್ ಮಾಡ್ರಿ, ಇದ 1 ಇದು 2 ಇದು 3 ಚಿತ್ರ ಅದು. ಇನ್ನ ಆಯತ ತೆಗಿಬೇಕ್ರಿ. ನೋಡ್ರಿ, ಆಯತನು ಈ ರೀತಿಯಾಗಿ ತೆಗಿಬಹುದು. ಇದು 1 ಅನ್ಕೋನು, ಇದು 2ನೇ ಚಿತ್ರ ಅನ್ಕೋನು, ಇದು 3ನೇ ಚಿತ್ರ ಅನ್ಕೋನು. ಹಂಗಾದ್ರ ಇಲ್ಲೇನ್ ಬರಿತೀವ್ರಿ, ಆಯತವು ಗುಣಲಕ್ಷಣವನ್ನು ಪಾಲಿಸುತ್ತವೆ. ಸರಿ, ಇಲ್ಲಿ ಯಾವ ಗುಣಲಕ್ಷಣ ಅಂದ್ರ ರೀ, ನೋಡ್ರಿ, ಈ ಬಾಹು ಸಮ ಐತಿ, ಅಭಿಮುಖ ಬಾಹುಗಳು ಸಮ ಅದಾವು. ಇಲ್ಲಿ ಎಷ್ಟೈತ್ರಲ್ಲ ಇದು ಅಷ್ಟೈತಿ, ಇಲ್ಲಿ ಅಭಿಮುಖ ಬಾಹುಗಳು ಸಮ ಅದಾವು. ನೋಡ್ರಿ, ಮತ್ ಕೋನಗಳು ಏನಾಗತ್ತಾವು 90 ಡಿಗ್ರಿ ಆಗತ್ತಾವು. ಇವ್ರ ಗುಣಲಕ್ಷಣಗಳು. ಇಲ್ಲಿ ಸೇಮ್ ಬಾಹುಗಳು ಸೇಮ್ ಅದಾವು, ಕೋನಗಳು 90 ಡಿಗ್ರಿ ಆಗತ್ತಾವು. ಇಲ್ಲಿ ಬಾಹುಗಳು ಸೇಮ್ ಅದಾವು, ಅಭಿಮುಖ ಬಾಹುಗಳು ಸೇಮ್ ಅದಾವು, ಇಲ್ಲಿ 90 ಡಿಗ್ರಿ ಆಗತೈತಿ. ಚೌಕಗಳದ್ರೊಳಗೆ ಅಷ್ಟೇ ರೀ, ಈ ಬಾಹುಗಳು ಎಲ್ಲ ಸೇಮ್ ಅದಾವು, ಏನದಾವು, ಮತ್ತ 90 ಡಿಗ್ರಿ ಉಂಟಾಗತ್ತೆ, ಇಲ್ಲಿ ಉಂಟಾಗತ್ತೆ, ಇಲ್ಲಿ ಉಂಟಾಗತ್ತೆ.
ಈ ರೀತಿಯಾಗಿ ನೀವು ಬರೀರಿ. ಹಿಂದಿನ ಅವಧಿಯಲ್ಲಿ ಇಷ್ಟ ಹಾಕು, ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋಗಳ ಬಗ್ಗೆ, ಮುಂದಿನ ಅಭ್ಯಾಸ ಬಗ್ಗೆ ನೋಡೋಣ್ರಿ. ಧನ್ಯವಾದಗಳು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಏನಾರ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿರಿ, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಧನ್ಯವಾದಗಳು.